ನಮಸ್ಕಾರ. ಇವತ್ತಿನ ವಿಡಿಯೋ ಈ 7 ಫೈನಾನ್ಷಿಯಲ್ ಕ್ಷೇತ್ರದ ಷೇರುಗಳು ಮೇಲಕ್ಕೆ ಹೋಗುವ ಸಾಧ್ಯತೆಗಳು ಹೆಚ್ಚು. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. ಬ್ಯಾಂಕಿಂಗು ಮತ್ತು ಫೈನಾನ್ಷಿಯಲ್ ಸೆಕ್ಟರ್ ಸರ್ವಿಸಸ್ ಅಂದರೆ ಅದರಲ್ಲಿ NBFCs, ಬ್ಯಾಂಕ್ಸ್, ಇನ್ಶೂರೆನ್ಸ್ ಕಂಪನೀಸ್, ಮ್ಯೂಚುವಲ್ ಫಂಡ್ ಮತ್ತು ಬ್ರೋಕಿಂಗ್ ಫರ್ಮಿನ ಷೇರುಗಳಿರ್ತವೆ. ಸಿನ್ಸ್ ಸೆಪ್ಟೆಂಬರ್ 2019ರಿಂದ ಓವರ್ ಆಲ್ ರಿಟರ್ನ್ ಈ ಪರ್ಟಿಕ್ಯುಲರ್ ಕ್ಷೇತ್ರದ್ದು ನಿಫ್ಟಿ 50ಗಿಂತ ಕಮ್ಮಿ ಇದೆ ಮತ್ತು ಲೆಕ್ಕ ಹಾಕಿದಾಗ ಕಳೆದ ಕೆಲವು ವರ್ಷಗಳಿಂದ ಅಂಡರ್ ಪರ್ಫಾರ್ಮೆನ್ಸ್ ಅಪ್ರಾಕ್ಸಿಮೇಟ್ಲಿ 4% ಪರ್ ಆನಮ್ ವೆನ್ ಕಂಪೇರ್ಡ್ ಟು ನಿಫ್ಟಿ 50. ವರದಿಗಳ ಪ್ರಕಾರ ಮತ್ತು ಅಂಕಿ ಅಂಶಗಳ ಪ್ರಕಾರ ಈ ತರದ ಅಂಡರ್ ಪರ್ಫಾರ್ಮೆನ್ಸ್ ಕಳಸತ್ತಿ ನೀಡಲಿಕ್ಕೆ ಸಿಕ್ಕಿರೋದು 2008 ಗ್ಲೋಬಲ್ ಫೈನಾನ್ಷಿಯಲ್ ಕ್ರೈಸಿಸ್, ಯಾವಾಗ ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಷನಲ್ಸ್ ಮತ್ತೆ ಬೇರೆಲ್ಲ NBFCs ಕೊಲ್ಯಾಪ್ಸ್ ಆಗ್ತಾ ಇತ್ತು. ಆ ಸಮಯದಲ್ಲಿ ಯೂಶಲಿ ಫೈನಾನ್ಷಿಯಲ್ ಸರ್ವಿಸಸ್ ಸೆಕ್ಟರ್, ಸ್ಪೆಷಲಿ ಬ್ಯಾಂಕ್ಸ್ ಬಹಳ ಇಂಪಾರ್ಟೆಂಟ್ ಒಂದು ದೇಶದ ಚರಿತ್ರೆಯಲ್ಲಿ ಮತ್ತು ಒಂದು ದೇಶದ ಫೈನಾನ್ಷಿಯಲ್ ಎಕನಾಮಿಕಲ್ ಸೆಕ್ಟರ್ನಲ್ಲಿ. ಈ ಪರ್ಟಿಕ್ಯುಲರ್ ಸೆಕ್ಟರ್ನ ಗ್ರೋತ್ ಈಸ್ ಮಚ್ ಹೈಯರ್ ಪೇಸ್ ಕಂಪೇರ್ಡ್ ಟು ಎಕನಾಮಿಕ್ ಗ್ರೋತ್ ಆಫ್ ದಿ ಕಂಟ್ರಿ. DSP ಮ್ಯೂಚುವಲ್ ಫಂಡ್ ಫೈನಾನ್ಷಿಯಲ್ ಸರ್ವಿಸಸ್ ಅವರ ರಿಸರ್ಚ್ ಪ್ರಕಾರ ಲಾಂಗ್ ಟರ್ಮ್ ನಲ್ಲಿ ನಿಫ್ಟಿ 50ಗಿಂತ ಫೈನಾನ್ಷಿಯಲ್ ಶೇರ್ಸ್ ಆ ಸೆಕ್ಟರ್ ಇರುವಂತಹ ಷೇರುಗಳದ್ದು ರಿಟರ್ನ್ಸ್ ಜಾಸ್ತಿ ಇರುತ್ತೆ. ಆದ್ದರಿಂದ ಮುಂದಿನ 1-2 ವರ್ಷದಲ್ಲಿ ಈ ಪರ್ಟಿಕ್ಯುಲರ್ ಸೆಕ್ಟರ್ ಬೌನ್ಸ್ ಬ್ಯಾಕ್ ಆಗಿ ಒಂದಷ್ಟು ಜಾಸ್ತಿ ಮೇಲಕ್ಕೆ ಹೋಗುವಂತ ಚಾನ್ಸಸ್ ಕಾಣ್ತಾ ಇದೆ. ಯಾಕೆ ಅಂತ ಕೇಳಬಹುದು. 5 ಕಾರಣದಿಂದ. ಮೊದಲನೇದಾಗಿ, ಸದ್ಯದ ಮಟ್ಟಿಗೆ NBFC ಮತ್ತು ಬ್ಯಾಂಕಿನ NPAಗಳು 8 ವರ್ಷದ ನೋವಲ್ಲಿದ್ದಾವೆ. ಎರಡನೇದ್ದು, ಬ್ಯಾಂಕ್ ನಲ್ಲಿ ಒಳ್ಳೆ ಕ್ಯಾಪಿಟಲ್ ಇದೆ. 3, ಬ್ಯಾಂಕ್ ನಲ್ಲಿ ಡಿಪಾಸಿಟ್ಸ್ ಮತ್ತು ಲೋನ್ಸ್ ನಲ್ಲಿ ಜಾಸ್ತಿ ಗ್ರೋತ್ ಇದೆ. 4, ಫೈನಾನ್ಷಿಯಲ್ ಸೇವಿಂಗ್ಸ್ ಇನ್ಕ್ರೀಸಿಂಗ್ ಇಯರ್ ಬೈ ಇಯರ್ ಬೈ ದ ಜನರಲ್ ಪಬ್ಲಿಕ್. 5, ರೀಸನಬಲ್ ವ್ಯಾಲ್ಯೂಯೇಷನ್ಸ್ ಕಂಪೇರ್ಡ್ ಟು ನಿಫ್ಟಿ 50 ಇಂಡೆಕ್ಸ್. ಈಗ ಯಾವ ಫೈನಾನ್ಷಿಯಲ್ ಸೆಕ್ಟರ್ ಷೇರುಗಳು ಅಂಡರ್ ಪರ್ಫಾರ್ಮಿಂಗ್ ಅಂತ ನಿಮ್ಮ ಮುಂದೆ ಒಂದು ಪಟ್ಟಿ ಇಟ್ಟಿದ್ದೇನೆ. ಮೊದಲನೇದಾಗಿ HDFC ಬ್ಯಾಂಕು. ಪರ್ಸೆಂಟೇಜ್ ರಿಟರ್ನ್ CAGR ಸಿನ್ಸ್ ಅಕ್ಟೋಬರ್ 2019 ಕೇವಲ 5. ನಿಫ್ಟಿ ರಿಟರ್ನ್ CAGR ಫ್ರಮ್ ಅಕ್ಟೋಬರ್ 2019 14%. ಕೋಟಕ್ ಮಹೀಂದ್ರಾ ಬ್ಯಾಂಕ್ 1.4% ಮಾತ್ರ ಡೆವಲಪ್ ಆಗಿದೆ ಕಳೆದ 3 ವರ್ಷದಲ್ಲಿ. ಮತ್ತೆ ಈಗ ಸದ್ಯಕ್ಕೆ ನಿಫ್ಟಿ ಕಂಪೇರ್ ಮಾಡಿದ್ರೆ ಅದು 14ರಲ್ಲಿದೆ. HDFC ಲೈಫ್ 1% ವರ್ಸಸ್ 14%. HDFC AMC 0% ವರ್ಸಸ್ 14%. ICICI ಲೊಂಬಾರ್ಡ್ 3% ರಿಟರ್ನ್ಸ್ ಬಂದಿದೆ CAGR ಅಲ್ಲಿ ಅಕ್ಟೋಬರ್ 2019ರಿಂದ. ಮತ್ತು ನಿಫ್ಟಿ ರಿಟರ್ನ್ CAGR ಅಲ್ಲಿ ಅದೇ ಟೈಮಲ್ಲಿ 14% ಬಂದಿದೆ. ICICI ಪ್ರುಡೆನ್ಷಿಯಲ್ 3% ವರ್ಸಸ್ 14%. ಆಕ್ಸಿಸ್ ಬ್ಯಾಂಕ್ ಸ್ವಲ್ಪ ಬೆಟರ್. ಪರ್ಸೆಂಟೇಜ್ ರಿಟರ್ನ್ CAGR ಸಿನ್ಸ್ ಅಕ್ಟೋಬರ್ 2019 9.5% ಮತ್ತು ನಿಫ್ಟಿ ರಿಟರ್ನ್ಸ್ ಅದೇ ಅವಧಿಯಲ್ಲಿ 14%. ಈಗ ಒಂದು ಸಣ್ಣ ಅನೌನ್ಸ್ಮೆಂಟ್. ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಡಾಕ್ಟರ್ ಭರತ್ ಚಂದ್ರ ಅವರಿಂದ ಫಾರ್ ಆಲ್ ಚಾನಲ್ ಮೆಂಬರ್ಸ್ 7ನೇ ತಾರೀಕು ನವೆಂಬರ್, ನಾಳೆ ಮಂಗಳವಾರ ರಾತ್ರಿ 9:15 ಯೂಟ್ಯೂಬ್ ನಲ್ಲಿ ಲೈವ್. ಇದು ಬರ್ತಾ ಇರೋದು ಇದೇ ಚಾನಲ್ ಅಲ್ಲಿ. ಈಗ ವಿಡಿಯೋದ ವಿಷಯವನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೇನೆ. ಮೊದಲನೇದಾಗಿ, ಈ ಎಲ್ಲಾ ಷೇರುಗಳ ಫಂಡಮೆಂಟಲ್ ಅನಾಲಿಸಿಸ್ ಮಾಡಿ. ಚೆನ್ನಾಗಿದೆ, ವರ್ಷ ಪ್ರಾಫಿಟ್ ಜಾಸ್ತಿ ಆಗ್ತಾ ಇದೆ ಮತ್ತು ವರ್ಷ ಟರ್ನ್ ಓವರ್ ಕೂಡ ಮೇಲಕ್ಕೆ ಹೋಗ್ತಾ ಇದೆ ಅಂತ ಕಂಡು ಬಂದ್ರೆ, ಮತ್ತು ಕೇವಲ ಷೇರಿನ ರೇಟು ಮೇಲಕ್ಕೆ ಹೋಗ್ತಾ ಇದೆ ಅಂತ ಕಂಡು ಬಂದ್ರೆ, ಅದು ಒಂದು ತರ ರಬ್ಬರ್ ಬ್ಯಾಂಡ್ ನಲ್ಲಿ ಕೂತಾಗಿರುತ್ತೆ. ಅದರಿಂದ ಯಾವಾಗ ಬೇಕಾದ್ರೂ ಬೌನ್ಸ್ ಬ್ಯಾಕ್ ಆಗ್ಬೋದು. ಅದರ ಪೊಟೆನ್ಷಿಯಲ್ ಜಾಸ್ತಿ ಇದ್ರೆ, ಅಂದ್ರೆ ಕಳೆದ 4 ವರ್ಷದ ಅಂಡರ್ ಪರ್ಫಾರ್ಮೆನ್ಸ್ ಇದ್ರೂ ಕೂಡ ಸಡನ್ ಆಗಿ ಮೇಲಕ್ಕೆ ಹೋಗುವಂತ ಚಾನ್ಸಸ್ ಇದೆ. ನಾವು ನೋಡಿದ ಹಾಗೆ ಕೆಲವು ಷೇರುಗಳು ಕನ್ಸಾಲಿಡೇಷನ್ ಫೇಸ್ ಅಲ್ಲಿ ಸುಮಾರು ಸಮಯ ಅದೇ ರೇಟಲ್ಲಿ ಕೂತಿರುತ್ತೆ ಮತ್ತು ಸಡನ್ ಆಗಿ ಮೇಲಕ್ಕೆ ಹೋಗಿಸುವಾಗುತ್ತೆ. ಯಾಕಂದ್ರೆ ಈ ಅಂಡರ್ ಪರ್ಫಾರ್ಮೆನ್ಸ್ ಫಾರೆವರ್ ಇರ್ಲಿಕ್ಕೆ ಸಾಧ್ಯ ಇಲ್ಲ, ಪರ್ಮನೆಂಟ್ ಆಗಿ ಹಾಗೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತಂದಿರ ನಾಳೆ ಫಂಡಮೆಂಟಲ್ ಚೆನ್ನಾಗಿದ್ರೆ ಅದು ಷೇರಿನ ಪ್ರೈಸ್ ನಲ್ಲಿ ರಿಫ್ಲೆಕ್ಟ್ ಆಗಲೇಬೇಕು. ಆದ್ದರಿಂದ ನಮ್ಮ ಸಲಹೆ, ಈ 7 ಷೇರುಗಳನ್ನು ಚೆನ್ನಾಗಿ ರಿಸರ್ಚ್ ಮಾಡಿ ಮತ್ತು ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ ಅದನ್ನ ಕೊಳ್ಳುವಂತ ಪ್ರಯತ್ನವನ್ನು ಕೂಡ ಮಾಡಬಹುದು. ಈಗ ಈ ವಿಡಿಯೋದ ಕೊನೆಯಲ್ಲಿ ಇವತ್ತಿನ ಸಬ್ಜೆಕ್ಟಿಗೆ ಸಂಬಂಧಪಟ್ಟ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ನಿಮ್ಮ ಹತ್ರ ಪೋರ್ಟ್ಫೋಲಿಯೋದಲ್ಲಿರುವ ಯಾವ್ದಾದ್ರು ಷೇರು ಕಂಟಿನ್ಯೂಸ್ ಆಗಿ ಕನ್ಸಲ್ಟೇಷನ್ ಆಗ್ತಾ ಸಡನ್ ಆಗಿ ನೀವು ನೋಡಿದಾಗ ರ್ಯಾಲಿ ಪ್ರಾರಂಭ ಆಗಿದೆಯಾ?
ಎಸ್ ಅಥವಾ ನೋ ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನಲ್ ಮೆಂಬರ್ ಅಂತಂದ್ರೆ ಇದೀಗ ಸಮಯ. ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.